नमो विष्णुपादाय कृष्णपेष्टाय भूतले श्रीमते भक्तिवेदान्तस्वामीति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण. ನಾವು ಇಂದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಈ ವಿಷ್ಣುವಿನ ತಿಲಕ ಧಾರಣೆಯನ್ನು ಊರ್ಧ್ವಪುಂಡ್ರ ಎಂದು ಕರೆಯುತ್ತಾರೆ. ಇಂದು ನಾನು ನಿಮಗೆ ವಿಷ್ಣುವಿನ ತಿಲಕದ ಧಾರಣೆಯನ್ನು ತಿಳಿಸಿಕೊಡುತ್ತಿದ್ದೇನೆ. ಇದು ಗೋಪಿಚಂದನ್ ಅಂತ ಇಸ್ಕಾನ್ ದೇವಾಲಯದಲ್ಲಿ ದೊರೆಯುತ್ತದೆ. ಇದನ್ನು ತೆಗೆದುಕೊಂಡು ಎಡಗೈಯಲ್ಲಿ ಒಂದು ಡ್ರಾಪ್ ನೀರನ್ನು ಹಾಕಿ, ನಂತರ ಗೋಪಿಚಂದನವನ್ನು ತೆಗೆದುಕೊಂಡು ಮೆಲ್ಲಗೆ ತಿರುಗಿಸುತ್ತ, ಅದು ಗಟ್ಟಿಯಾಗಿ ಇರಬಾರದು, ನೀರಾಗಿಯೂ ಕೂಡ ಮಧ್ಯದ ಉಂಗುರದ ಬೆರಳಿನಿಂದ ತಿರುಗಿಸಿ ಮಧ್ಯದಲ್ಲಿ ಇಟ್ಕೊಂಡು, ಅದಾದ ನಂತರ ಉಂಗುರ ಬೆರಳಿನಿಂದ ತೆಗೆದುಕೊಂಡು ಓಂ ಕೇಶವಾಯ ನಮಃ ಎಂದು ಹಚ್ಚಬೇಕು. ಮತ್ತೊಮ್ಮೆ ಅದರ ಮೇಲೆ ಓಂ ಕೇಶವಾಯ ನಮಃ ಮತ್ತು ಮಧ್ಯದಲ್ಲಿ ಗಟ್ಟಿಯಾಗಿ ಅದಮೆ ಮೇಲೆ ಕೆಳಗಾಗ ಅದು ಊರ್ಧ್ವಪುಂಡ ಲಂಬಾಕಾರದಲ್ಲಿ ಬರುತ್ತದೆ. ಅದ ನಂತರ ನಾವು ಉಳಿದ ಈ ತಿಲಕವನ್ನು ತೆಗೆದುಕೊಂಡು ತುಳಸಿ ಎಲೆಯನ್ನು ಇರಿಸಬೇಕು. ಹಣೆ ಮೇಲೆ ಇಡುವಾಗ ಓಂ ಕೇಶವಾಯ ನಮಃ ಎಂದು ಹೇಳಬೇಕು. ಹರೇ ಕೃಷ್ಣ.